ಎಲ್ಲರೂ ವಾಟ್ಸಪ್ ಐತಾ? ವಾಟ್ಸಪ್ನಾಗ ದಿನ ಏನು ನೋಡ್ತೀವಿ? ನೋಡ್ತಾ ಇದೀರಾ? ಯಾರು ಸ್ಟೇಟಸ್ ಬರುತ್ತೀವಿ? ಯಾರು ಸೇವ್ ಮಾಡಿರೋ ಅವ್ರು ನೀವೇನು ಸೇವ್ ಮಾಡಿ ಕಾಂಟ್ಯಾಕ್ಟ್ ಲಿಸ್ಟ್ ಇದ್ರ ಬೇಸ್ ಮೇಲೆ ಸೇವ್ ಮಾಡಿ ನೇಮ್ ಅದಕ್ಕೆ ಏನಾದರೂ ನೇಮ್ ಲಿಸ್ಟ್ ನೀವು ಯಾರ್ಯಾರು ಸೇವ್ ಮಾಡಿರೋದ್ರೆಲ್ಲ ಏನು ನೋಡ್ತೀವಿ? ನೀವು ಸ್ಟೇಟಸ್ ನೋಡಿ. ಸ್ಟೇಟಸ್ ನೋಡಿ ನೀವು ಲೈಕ್ ಮಾಡೋದು ಅದನ್ನೇ, ಕಮೆಂಟ್ ಮಾಡೋದು ಅದನ್ನೇ, ಶೇರ್ ಮಾಡೋದು ಅದನ್ನೇ. ಸೊ ಅಲ್ಲಿ ನಿಮ್ಮ ದೋಸ್ತರು ಎಲ್ಲ ಏನು ಸ್ಟೇಟಸ್ ಇರ್ತಾರೆ ನೋಡ್ರಿ. ಫಾದರ್ಸ್ ಡೇ ದಿನ ಫಾದರ್ಸ್ ಡೇ ಉಳಿದಿದ್ದೆಲ್ಲ ಡೇ ಮುಗಿದವರು. ಅವತ್ತು ಯಾವ ಡೇ ಇರುತ್ತೆ ಅವತ್ತಿನ ಡೇ ಸ್ಟೇಟಸ್ ಬೇರೆಯವ್ರಿಗೆ ತೋರ್ಸಾಕಿರ್ತಾವ್ರು. ಅರ್ಥ ಫಾದರ್ಸ್ ಡೇ ಅಂತ ಇಟ್ಟಿರ್ತಾನ, ಅವತ್ತು ಅವ್ರ ಅಪ್ಪನ ಮಾತೇ ಕೇಳಿರಲಿಲ್ಲ, ಅವ ಫುಲ್ ನೆಗ್ಲೆಕ್ಟ್ ಮಾಡಿದ್ರು. ನಿನ್ನೆ ಇತ್ತು ಫಾದರ್ಸ್ ಡೇ, ಎಲ್ಲರೂ ಇಟ್ಟಿದ್ರು. ಹೌದಾ? ಅವರಪ್ಪ ಹೇಳಿದ್ರು ಒಬ್ಬರು ಪಾಲಿಸಿ ಅಪರೂಪ ಹೇಳಿದ್ರು. ಅರ್ಥ ಆಗೋದಿಲ್ಲ. ನಿಮ್ಮ ದೋಸ್ತ್ ಬರೀ ಪಬ್ಜಿ ಆಡೋ ಸ್ಟೇಟಸ್ ಇರ್ತಾರೆ, ನೀನೇನು ಕಲಿತು? ಈಗ ನಾನು ಏಸಾಗ ಕಾರಣ ಏನು ಹೇಳ್ರಿ? ಬಿಸ್ನೆಸ್ ಮ್ಯಾನ್ ಆಗ ಕಾರಣ ಏನು ಗೊತ್ತಾ? ನಾನು ಅಂಥವ್ರದ್ದೇ ಹೆಸರು ಸಿಂಗ್ ಮಾಡಿ, ನಾನು ಅಂಥವ್ರದ್ದೇ ಸ್ಟೇಟಸ್ ನೋಡ್ತೀನಿ, ನನ್ನ ಸ್ಟೇಟಸ್ ನಾನು ಅಂಥದ್ದೇ ಇಡ್ತೀನಿ. ಅದಕ್ಕೆ ನನ್ನ ಬ್ರೈನ್ ಒಳಗೆ ಅದೇ ಓಡಾಗ ಅರ್ಥ ಆಗಲಿ ಹೇಳೋದು. ಸಿಕ್ಕವ್ರದ್ದು ಯಾರ್ದೋ ನಂಬರ್ ಯಾರೋ ಒಬ್ಬ ಕಾಲೇಜ್ನಾಗ ಯಾರೋ ಒಬ್ಬನಿಗೆ ಗುಂಡಿ ತಕ್ಕಂಡು ತಿರುಗ್ತಿರ್ತಾರೆ ರಾಮಾಚಾರ್ಯ, ನೀವು ಅವನ ನಂಬರ್ ಕೊಡೋಣ. ಅವ್ನು ಏನಿಲ್ಲ, ಅವ್ನು ವೇಸ್ಟ್ ನಂಬರ್, ನೀವು ಗುಂಡಿ ಪಿಚ್ಚೋದೇ ಕಲಿತೀರಿ ಅಷ್ಟೇ, ಬೇರೆ ಹೇಳೋದು ಅರ್ಥ ಆಗೋದಿಲ್ಲ. ಯಾವೊಂದು ಸೇವ್ ಮಾಡಬೇಡ್ರಿ ಹೆಸರನ್ನ, ನೀವು ಅವರಂಗೆ ಆಗ್ಬಿಡ್ತೀರಾ. ಈ ಉದ್ಧಾರ ಆಗಿರೋರಿಗೆಲ್ಲ ಕಾರಣ ಏನು? ನೇಮ್ ಲಿಸ್ಟ್. ಅವ್ರ ಅಂಥವ್ರಿಗೆಲ್ಲ ಸೇವ್ ಮಾಡ್ತಾರೆ, ಅಂಥವ್ರದ್ದೇ ಕೆಲಸ, ಅಂಥವ್ರದ್ದೇ ಮಾತು ಕೇಳ್ತಾರೆ. ನಾನು ಉದ್ಧಾರ ಕಾರಣ ಏನು? ನಾನು ಅಂಥವ್ರದ್ದೇ ಸಮಾಸ ನನ್ನ ಹತ್ರ ಇವತ್ತಿಗೂ ಬೆಕ್ಕಾಗಿ ನಂಬರ್ ಅದಾವೆ. ಬರೀ 21-40 ಜನ ಸ್ಟೇಟಸ್ ನೋಡ್ತಾರೆ, ನಾನು ಅಷ್ಟೇ ಜನ ನೋಡಿ. ನೀವು ಫೇಸ್ಬುಕ್ನಾಗ ಯಾರ್ಯಾರು ಫ್ರೆಂಡ್ ಆಗಿರಲ್ಲ ಅವ್ರದ್ದು ದಿನ ಸ್ಟೋರಿ ಬರೋದು, ಅವ್ರದ್ದು ನೋಡಿ ನೀವು ಅವ್ರಿಗೆ ಆಗ್ಬೋದು. ನಂದು ಇನ್ಸ್ಟಾಗ್ರಾಮ್ ಐತಲ್ಲ, ನಾನು ಫಸ್ಟ್ ಯಾರನ್ನ ರಿಕ್ವೆಸ್ಟ್ ಕಳ್ಸಂದ್ರೆ ಅವ್ನು ಯಾವ ಅಂತ ನೋಡ್ತೀನಿ. ಅವನದು ನೀಡಿಲ್ಲ, ಅವ್ನು ಯಾರೋ ಬರೀ ರೀಲ್ಸ್ ಮಾಡೋಕ್ಕೆ ಸಾಯ್ತಾರೆ ಅಂದರೆ ಅವ್ನಿಗೆ ಬ್ಲಾಕ್ ಮಾಡಿ ಅನ್ಫಾಲೋ ಮಾಡಿ ಅವ್ನಿಗೆ ಅಂತ ಹೇಳ್ತೀನಿ. ಇನ್ನೂ ಕೆಲವೊಬ್ರು ಇರ್ತಾರೆ ಬರೀ ಫೋಟೋ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಫೋಟೋ ಇರೋ ಮುಖ ತೋರಿಸಿ ನೋಡೋಣ, ಇರೋ ಮುಖ ತೋರಿಸೋಣ, ಅದನ್ನ ಮತ್ತೆ ಬಣ್ಣ ಹಚ್ಚಿ ತೋರಿಸೋದು, ಶೋಕಿ ಮಾಡೋದು. ನಾನು ಈ ರೀಲ್ಸ್ ಮಾಡೋರ್ನ ಸ್ವಲ್ಪ ಸಮಾಸ ಕೇಳ್ತೀನಿ. ನೀವು ಕಾಚಾ ಬಾದ ನೋಡಿರಲ್ಲ ಇಲ್ಲ, ಅವ್ರನ್ನ ಬಿಟ್ಟರೆ ಹೇಗೆ ಸೆಲೆಬ್ರಿಟಿ ಆಗ್ಬಿಡ್ತಾರೋ ಅವರು. ನೀವೇ ಅಲ್ಲ ಲೈಕ್ ಕೊಟ್ಟಿದ್ದು, ಕಮೆಂಟ್ ಕೊಟ್ಟಿದ್ದು, ಏನು ಮಾಡಿದ್ರು ಲೈಕ್. ಅವ್ನು ಯಾರೋ ಬಂದು ಹುಚ್ಚು ಕುಡಿದಾನೆ ಅವನಿಗೂ ಲೈಕ್ ಕೊಡಿ. ಅವ್ನು ಯಾರೋ ಬಂದ ಕಾಪಿನ ಚೆಂದು ಅವನಿಗೂ ಕಂಟೆಂಟ ಇಲ್ಲ. ಈಗ ರೀಲ್ಸ್ ಮಾಡ್ತಿರೋರೆಲ್ಲ ಹಳೆ ಸಾಂಗ್ಸ್ ಇರ್ತಾವ, ಅದಕ್ಕೆ ಕುಣಿತಾರೆ, ಬಿಟ್ಟರೆ ಡೈಲಾಗ್ ಹೊಡಿತಾರೆ. ಯಾರ್ದೋ ಡೈಲಾಗ್ ಇವ್ರು ತಗೊಂಬಂದು ಅದು ಅವ್ರು ಹೊಡಿಯಲ್ಲ, ವಾಯ್ಸ್ ಅವ್ರದ್ದು, ಇವ್ರು ಸುಮ್ಮನೆ ಬಾಯಲ್ಲಿ ಆಡಿಸ್ತಾರೆ. ಅದು ದೊಡ್ಡ ಹೊಲಸು ಪ್ರಪಂಚದಾಗ ಕಾಮಿಡಿ ಅನ್ಸಸ್ ಸಮ್ಟೈಮ್ಸ್. ಸೊ ಸೀರಿಯಸ್ ತಗರಿ, ಎರಡೂ ರೀತಿ ಐತಿ ಲೈಫ್, ಗೊತ್ತಾಗತ್ತಿಲ್ಲ. ನಾನು ಹೇಳಿದ್ದೆಲ್ಲ ನಾನು ಕಷ್ಟಪಟ್ಟೆ ರೊಕ್ಕ ತಂದೇನೆ, ಗೊತ್ತಾಗೋದಿಲ್ಲ. ನನಗೆ 20,000 ಕೊಟ್ಟಿಲ್ಲ, ನಾನು 9,000 ಪ್ರಮೋಟರ್ ಮಾಡಿದ್ದು. ಉಳಿದಿದ್ದ ರೊಕ್ಕ ಎಲ್ಲ ತಿಂದು ಬಿಟ್ಟು ಲಾಸ್ಟ್ ಬೆಂಚಿಲ್ಲ ಸ್ವಲ್ಪ ಭಾಳ ಖರ್ಚು ಮಾಡೋದು ಮಾಡಿದ್ದೆ, ಗೊತ್ತಾಗೋದಿಲ್ಲ. ತಿಂದು ಬಿಟ್ಟು ಪ್ರಮೋಟರ್ ಸ್ಟಾರ್ಟ್ ಮಾಡಿದ್ದು 2017 ಜೂನ್ 10ನೇ ತಾರೀಕು ಜಾಯ್ನಿಂಗ್ ಡೇ. ಇವಾಗ ಜೂನ್ 16
2024. ಸೊ ನಿಮಗೆ ಜಾಬ್ ಒಳಗೆ 2 years ಎಕ್ಸ್ಪೀರಿಯನ್ಸ್ ಐತಿ, ಬಿಸ್ನೆಸ್ ಒಳಗೆ 7 years ಎಕ್ಸ್ಪೀರಿಯನ್ಸ್. ಅಭಿ ಪಿಕ್ಚರ್ ಅರ್ಥ ಆಗೋದಿಲ್ಲ, ಲೈಫ್ ಟೈಮ್ ಬಾಕಿ. ಅಷ್ಟರೊಳಗೆ ಸರಿಯಾಗಿರೋ ಬೆಂಕಿ ಹಚ್ಚಿ ಹೋಗ್ಬಿಟ್ಟು ಎಲ್ಲರಿಗೂ ರಾಕೆಟಿಗೆ ಏನು ಮಾಡಬೇಕು, ಅವಾಗ ಏನು ಮಾಡುತ್ತೆ ಹಂಗೆ ನಿಮಗೆಲ್ಲ ಬೆಂಕಿ ಹಂಚ್ಬಿಟ್ರೆ ನೀವು ಅವಾಗನ ಸ್ವಲ್ಪ ನೀವು ಅಷ್ಟು ಜನ ಉದ್ಧಾರ ಆಗಿಲ್ಲ ಅಂದರು ನಿಮ್ಮಲ್ಲಿ 5 ಜನ ಉದ್ಧಾರ ಆದರೂ ಸಾಕು. ಯಾವಾಗನ ನನ್ನ ಹೆಸರು ಇಂಥವನ್ನೊಬ್ಬ ಟ್ರೈನಿಂಗ್ ಕೇಳಿದ್ವಿ ಅಂದರೆ ಸಾಕು, ಹುಟ್ಟಿದಕ್ಕೆ ಸಾರ್ಥಕ ಹೋಗೋದು. ಅರ್ಥ ಆಗತ್ತಿಲ್ಲ ಹೇಳೋದು, ಅರ್ಥ ಆಗುತ್ತಾ? ಈಗ ಎಲ್ಲರಿಗೂ ಅಂತೂ ಬೇಡ, ಅಪ್ಪ ಅಮ್ಮಂದೇ ಕೇಳಲ್ಲ, ನಾವು ಯಾವ ಲೆಕ್ಕ ಹೇಳಿ, ನಾವು ಸುಮ್ಮನೆ ಹೇಳ್ಬೋದು. ನೀವೆಲ್ಲ ಭಾರತದವ್ರು ಹೋಗಿಲ್ಲ, ನಿಮಗೆ ಜಸ್ಟ್ ಟ್ರೈನಿಂಗ್ ಕೊಡ್ಬೋದು ಅಷ್ಟೇ, ಮುಗಿದ್ಮೇಲೆ ನಿಮ್ಮ ಮನೆಯವರಿಗೆಲ್ಲ ನಾವು ಬರಲ್ಲ. ಗೊತ್ತಾಗತ್ತಿಲ್ಲ, ಮನೆಯವರಿಗೆ ಬರೋಷ್ಟು ಬರಗೆಟ್ಟಿಲ್ಲ ನಾವು. ಅರ್ಥ ಆಗತ್ತಾ? ರಾಜ್ಯದಲ್ಲಿ ನಮ್ಮ ಟ್ರೈನಿಂಗ ನಿಮ್ದು ಯಾವ ಸ್ಕೂಲ್ ಕಾಲೇಜ್ ನಾವು ಸಿಗಲ್ಲ. ಸೊ ಏನಾಗ್ಬೋದು ಮುಂದೆ, ನೀವು ಟಾರ್ಗೆಟ್ ತಿಳ್ಕೊಂಡ್ರ, ಟಾರ್ಗೆಟ್ ಹಿಸ್ಟರಿ ಆಫ್ ಟಾರ್ಗೆಟ್ ತಿಳ್ಕೊಂಡ್ರ, ಅದ್ರಾಗ ಏನು ಎಷ್ಟೆಷ್ಟು ಪರ್ಸೆಂಟ್ ಜನ ಯಾವ್ಯಾವ ಟಾರ್ಗೆಟ್ ಇಟ್ಟಿದ್ರು ಅಂತ ಗೊತ್ತಾಯ್ತಾ? ರಫ್ ಟಾರ್ಗೆಟ್, ನೋ ಟಾರ್ಗೆಟ್, ಕ್ಲಿಯರ್ ಟಾರ್ಗೆಟ್. ಕ್ಲಿಯರ್ ಟಾರ್ಗೆಟ್ ಇತ್ತು, ಗುಡ್ ಪ್ಲಾನಿಂಗ್. 20 ವರ್ಷ ಆದ್ಮೇಲೆ ಏನಾಗ್ತಾರೆ ಗೊತ್ತಾಗ್ತಿಲ್ಲ ಅವ್ರನ್ನೆಲ್ಲ. APL, BPL, ಸಕ್ಸಸ್ಫುಲ್ ಪರ್ಸನ್ ಮತ್ತು ವರ್ಲ್ಡ್ ರಿಚೆಸ್ಟ್ ಪರ್ಸನ್. ಎಷ್ಟು ವರ್ಷ? 20 ವರ್ಷ. ನಂದು ಎಷ್ಟಾಯ್ತು ಈಗ? 7 years ಆಯ್ತು. ಆದರೆ ನನ್ನ ಟಾರ್ಗೆಟ್ ಏನಲ್ಲಿ ಕ್ಲಿಯರ್ ಟಾರ್ಗೆಟ್ ವಿತ್ ಪ್ಲಾನಿಂಗ್. 7 years ಇನ್ನು 13 years ಐತಿ. ವರ್ಲ್ಡ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಇಡೀ ಊರಾಗ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಮನೆ ಮಾತ್ರ ರಾಜರಾಗಿ ಸಾಕಾಗ ಆರಾಮ್ಸೆ ಇರ್ತೀನಿ. ಗುರಿ ಇಟ್ಕೊಂಡು ಪ್ಲಾನಿಂಗ್ ಇಟ್ಕೊಂಡು ನಿಮ್ಮ ಊರಾಗ ಡಿಗ್ರಿ ಮಾಡ್ತಾ ಇದ್ದಾರಲ್ಲ ಅವ್ರು ಯಾರಿಗೂ ಗೊತ್ತಿಲ್ಲ. ಡಿಗ್ರಿ ಮುಗಿದ್ಮೇಲೆ ನಾನು ಎಲ್ಲೋ ಸೇರ್ತೀನಿ ಅನ್ನೋದು ಒಬ್ಬರಿಗೂ ಗೊತ್ತಿಲ್ಲ, ಯಾರಿಗೂ ಕ್ಲಾರಿಟಿ. ಅರ್ಥ ಆಗುತ್ತಾ? ನೀವು ಓದ್ತಿರೋ ಯಾವ ಕಾಲೇಜ್ನವರು ಕೂಡ ನಿಮಗೆ ಪಕ್ಕ ನಿಮಗೆ ಕೆಲಸ ಕೊಡಿಸ್ತೀನಿ ಅಂತ ಯಾರು ನಿಮಗೆ ಅಗ್ರಿಮೆಂಟು ಮಾಡಿ ಕೊಟ್ಟಿಲ್ಲ. ಬಟ್ ನಾನು ಹೇಳ್ಬೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಇಲ್ಲಿ ಪುಕ್ಸಟೆ ಏನು ಸಿಗಲ್ಲ, ಇಲ್ಲಿ ಬೆವರು ಸುರಿಸ್ಬೇಕು. ಆದರೆ ಇಲ್ಲಿ ಬಾಡಿಗೇನು ಕೆಲಸ ಇಲ್ಲ, ಇಲ್ಲಿ ಮೈಂಡಿಗೆ ಕೆಲಸ ಇಲ್ಲ. ಅರ್ಥ ಆಗುತ್ತೆ? ಅರ್ಥ ಆಗುತ್ತೆ? ಬೇರೆ ದೇಶದೊಳಗೆ ಕೂತ್ಕೊಂಡು ಈ ದೇಶದ ರೊಕ್ಕ ತಕ್ಕೊಳಕತ್ತಾನ, ಅವ್ನು ಬಂದಿಲ್ಲ, ಆದರೆ ಅವ್ನ ಬ್ರೈನ್ ಕೆಲಸ ಮಾಡಾಕಬೇಕು. ಯಾವುದನ್ನು ಯುಟಿಲೈಸ್ ಮಾಡಾಕತ್ತಾನವ? ಟೆಕ್ನಾಲಜಿನ ಯುಟಿಲೈಸ್ ಮಾಡಿ. ಅರ್ಥ ಆಗುತ್ತಾ? ನಾವು ಇದೇ ಮೊಬೈಲ್ನಾಗ ಅದೀವಿ, ನಾವು ಬರೇ ಏನು ಆಡ್ತೀವಿ? ಉದ್ರಿ. ಇಲ್ಲಿಂದ ಕೋಟಿ ದುಡಿತವ್ರೆ, ಊಟ ಆನ್ಲೈನ್ ಸಿಗುತ್ತಿಲ್ಲ, ಮಜಾ ಆನ್ಲೈನ್ ಒಳಗೆ ಸಿಗುತ್ತಿಲ್ಲ, ಏನು ಬೇಕಾದ್ರೂ ಆನ್ಲೈನ್. ಎಜುಕೇಶನು ಐತಾ? ಕೆಲಸನೂ ಆನ್ಲೈನ್ ಐತಿ. ಹುಡುಕರಿ ದುಡೀರಿ. ಅರ್ಥ ಆಗತ್ತಿಲ್ಲ? ಜಾಬ್ ಒಂದೇ ಒಂದು ಕೆಲಸ ಅಲ್ಲ, ಜಾಬ್ ಒಂದೇ ದಾರಿ ಅಲ್ಲ ರೊಕ್ಕ ದುಡಿಯೋದು. ಅರ್ಥ ಆಗತ್ತಿಲ್ಲ? ಸೊ ಈ ಭಾರತದೇ ಬಂದು ಭಾರತ ತುಂಬ ಸ್ಪೀಡಾಗಿ ಗ್ರೋ ಆಗೋದು. ಗೊತ್ತಾ ನಿಮೀಗ? ಯಾವ ರ್ಯಾಂಕಿಂದ ಸ್ಟಾರ್ಟ್ ಮಾಡಬೇಕು? ಯಾವ ರ್ಯಾಂಕಿಂದ ಸ್ಟಾರ್ಟ್ ಮಾಡ್ಬೋದು ಅನ್ಕೊಂಡ್ರಿ ನೀವು? ನಿಮ್ಮ ಇಷ್ಟ, ನಿಮ್ಮದು ದುಡ್ಡು. ನಿಮಗೆಲ್ಲ ಹೇಳ ಪ್ರಮೋಟ್ರಿಂದ ಮಾಡಿದ್ರು, ಮಾವಿನಿಂದ ಮಾಡಿದ್ರು, ಹೋಗೋ ದಾರಿ ಒಂದೇ. ಆದರೆ ಪ್ರಮೋಟ್ರಿಂದ ಮಾಡಿದ್ರೆ ಸ್ವಲ್ಪ ಸ್ಲೋ ಆಗಿ ಹೋಗ್ತೀರಾ, ಮಾವಿನಿಂದ ಮಾಡಿದ್ರೆ ಸ್ವಲ್ಪ ಸ್ಪೀಡಾಗಿ ಹೋಗ್ತೀರಾ. ಸೊ ಹೆಂಗೆ ಏನು ಮಾಡಬೇಕು? ಪ್ರಮೋಟ್ರಿಂದ ಮಾವಿನ ಆಗೋದು ಹೆಂಗೆ, ಮಾವಿನಿಂದ ಇನ್ಫ್ಲುಯೆನ್ಸರ್ ಆಗೋದು ಹೆಂಗೆ, ನಾವು ಹೆಂಗೆ ಏನೇನು ಕೆಲಸ ಮಾಡಬೇಕಾ, ಇದ್ರ ಬಗ್ಗೆ ಎಲ್ಲ ನಿಮಗೆ ನಾಳೆ ಕ್ಲಾಸಲ್ಲಿ ಗೊತ್ತಾಗ್ತೀವಿ. ಅದಾಗುತ್ತಿಲ್ಲ. ಟ್ರೈನಿಂಗ್ ಎಷ್ಟು ದಿನ ಅಂತೇಳ? 3 ದಿನ. ಇವತ್ತು ಎಷ್ಟು ದಿನ? ಮ್ಯಾಕ್ಸಿಮಮ್ ದಿನ ಹೊರಗೆ